ಥ್ರಿಲ್ಲರ್ ಮಂಜು ಸರ್ ಅಂದಿದ ತಕ್ಷಣ ಅದು ಇದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತಪ್ಪ ಹಿಂಗೆ ಅಂತ ಅದಕ್ಕೆ ಒಂದಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ದೆ. ಇಲ್ಲಿ ಮಾಸ್ಟ್ರು ಬಟ್ ಏನೇ ಆಗ್ಲಿ, ಮಳೆ ಬರ್ಲಿ ಬಿಸಿಲು ಬರ್ಲಿ ಏನೇ ಬರ್ಲಿ ನಾನಂತೂ ಬಿಡಲ್ಲ. ನನ್ಗೆ ಶಾರ್ಟ್ ಬೇಕಾಗಿರೋದು ಬೇಕೇ ಬೇಕು. ಪಕ್ಕದ ಮನೆಯವರು ಇವನೇ ನಮ್ಮ ಹುಡುಗ, ಇವನೇ ಅನ್ಕೊಂಡು ಆ ತರ ಕ್ಯಾರೆಕ್ಟರ್ ಇದು. ಆ ಕ್ಯಾರೆಕ್ಟರ್ಗಳು ನಮ್ಗೆ ಸಿಗೋದು ತುಂಬಾ ಕಷ್ಟ ಸರ್. ನಾನು ಮಾಂತೇಶ್ವರು ಒಂದೇ ಸ್ಕೂಲ್, ಅವ್ರು ನನ್ನ ಜೂನಿಯರ್, ನಾನು ಒಂದು ವರ್ಷ ಸೀನಿಯರ್ ಅಷ್ಟೇ. ಸಂತು ಈ ಕಡೆ ಒಂದು ಜಾನರ್, ಮಾಂತೇಶು ಅವ್ರದೇ ಒಂದು ಜಾನರ್. ಇವ್ರ ಜೊತೆ ಕೆಲಸ ಮಾಡೋದು ಭಾರಿ ಕಷ್ಟ ಇದೆ ಸರ್. ಇವರೆಲ್ಲ ಏನ್ ಗೊತ್ತಾ ಸರ್, ಸ್ಕ್ರಿಪ್ಟ್ ನೋಡಿ ಡೈಲಾಗ್ ಹೇಳೋರಲ್ಲ ಸರ್, ಆನ್ ಸ್ಪಾಟ್ ಬಂದು ಇಲ್ಲಿಂದ ಅರ್ಥ ಮಾಡ್ಕೊಂಡು ಡೈಲಾಗ್ ಹೇಳೋರು ಸರ್. ಹಾಯ್ ಹಲೋ ನಮಸ್ಕಾರ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ. ನಾವಿವತ್ತು ಚೀತು ಸಿನಿಮಾದ ಒಂದು ಶೂಟಿಂಗ್ ಸೆಟ್ಟಲ್ಲಿ ಇದ್ದೀವಿ. ಇಲ್ಲಿ ಒಂದು ಮಾಸ್ ಆಗಿ ದೊಡ್ಡ ಮಟ್ಟಕ್ಕೆ ಒಂದು ಫೈಟಿಂಗ್ ಸೀನ್ ನಡೀತಾ ಇದೆ. ಹೀರೋರು ಇದ್ದಾರೆ. ಇವ್ರನ್ನ ಕಮರೋಟು ಚೆಕ್ ಪೋಸ್ಟ್ ಸಿನಿಮಾದಲ್ಲಿ ಆಲ್ರೆಡಿ ನೀವು ನೋಡಿದ್ದೀರಿ. ಬನ್ನಿ ಈ ಒಂದು ಸಿಚುವೇಶನ್ ಹೆಂಗಿತ್ತು, ಥ್ರಿಲ್ಲರ್ ಮಂಜು ಸರ್ ಜೊತೆ ಕೆಲಸ ಮಾಡ್ತಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಸರ್, ಈ ಸಿನಿಮಾದಲ್ಲಿ ರೋಪಲ್ಲೆಲ್ಲ ತುಂಬ ಯಾವ ರೇಂಜ್ಗೆ ಅಂದರೆ ನೋಡೋಕೆ ಆಗ್ತಿರಲಿಲ್ಲ ಸರ್, ಅಲ್ಲಿ ಇಲ್ಲಿ ಎಳ್ದಾಡ್ತಿದ್ರು. ಥ್ರಿಲ್ಲರ್ ಮಂಜು ಸರ್ ಜೊತೆ ಕೆಲಸ ಮಾಡೋದು ಯಾವ ರೀತಿ ಇತ್ತು ಸರ್? ಸರ್, ಥ್ರಿಲ್ಲರ್ ಮಂಜು ಸರ್ ಅಂದಿದ ತಕ್ಷಣ ಅದು ನಿಮಗೆ ಗೊತ್ತಿರಬೇಕು, ಅದೊಂದು ಇದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತಪ್ಪ ಹಿಂಗೆ ಅಂತ. ಸೊ ನಾನು ಅದಕ್ಕೆ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಒಂದು 2 months ಮಕ್ಳು ಕೂಟಲ್ಲಿ ಶಿವ ಮಾಸ್ಟರ್ ಅಂತ ಒಬ್ಬರು ಇದ್ದಾರೆ, ಅವ್ರು ಹೇಳ್ಕೊಡ್ತಿದ್ರು. ಸೊ ಒಂದು 2 months ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಇಲ್ಲಿ ಬಂದೆ. ಬಟ್ ಅಲ್ಲಿ ಏನು ಮಾಡಿದ್ದೀವಿ ಅದೇನು ಇಲ್ಲ ಸರ್ ಲೆಕ್ಕಕ್ಕೆ. ಇಲ್ಲಿ ಮಾಸ್ಟ್ರು ಬಟ್ ಏನೇ ಆಗಲಿ, ಮಳೆ ಬರಲಿ ಬಿಸಿಲು ಬರಲಿ ಏನೇ ಬರಲಿ ನಾನಂತೂ ಬಿಡಲ್ಲ. ನನಗೆ ಶಾರ್ಟ್ ಬೇಕಾಗಿರೋದು ಬೇಕೇ ಬೇಕು. ಒಂದು 2-3 ಶಾರ್ಟ್ ಬಂದಿಲ್ಲ ಸರ್, ಆದರೂ ಅವ್ರು ಬಿಟ್ಟಿಲ್ಲ. ಇಲ್ಲ ನನಗೆ ಹಿಂಗೆ ಬೇಕು, ಇಲ್ಲೇ ಟಚ್ ಆಗ್ಬೇಕು ಹಿಂಗೆ ಅಂತ. ಬಟ್ ಸಿಕ್ಕಾಬಿಟ್ಟೆ ಅವರು ಅಂದರೆ ಸರ್, ಅವರು ಹೊಸಬ್ರುಗಳಿಗೆ ಸಪೋರ್ಟ್ ಮಾಡೋ ರೀತಿ ಇದೆಯಲ್ಲ ಸರ್, ನಿಜವಾಗ್ಲೂ ನಮ್ಗೆ ಆ ಜೋಶಿಂದ ನಮಗೂ ಒಂದು ಜೋಶ್ ಬರುತ್ತೆ. ಇಲ್ಲಪ್ಪ ನಾನೇನಿಗೆ ಬಿಡಬೇಕು ಅಂತ, ಇಷ್ಟು ಜನ ಮಧ್ಯ ನಾವು ನಿಂತ್ಕೊಂಡದ್ದು ಖಡಕ್ಕಾಗಿ ಮಾಡಬೇಕಲ್ಲ. ಅದು ತುಂಬ ರಿಯಲಿ ಸ್ಟ್ರಗ್ಲಿಂಗ್ ಇದೆ ಸರ್. ಎಲ್ಲ ಕಡೆ ಒಂಚೂರು ಹರಿದೋಗಿದೆ. ಬಟ್ ಅದೇ ಎಲ್ಲ ಕಡೆ ಇದು ಹರಿದೋಗಿದೆ. ಬಟ್ ಆದರೂ ಮಾಸ್ಟ್ರು ಬಿಡ್ದಿರ ಇಲ್ಲ ಮಾಡಿ. ಇವಾಗ ನೋಡಿ, ಇವಾಗ ನಾನು ಊಟ ಇವಾಗ ಮಾಡ್ಕೊಂಬಂದೆ. ರೆಡಿ, ನಿಮ್ದು ಇಂಟ್ರೊಡಕ್ಷನ್ ಇದೆ ಮಾಡ್ಬೋಣ ಅಂತ. ಓಕೆ ಮಾಸ್ಟರ್, ರೆಡಿ ಆಯಿತು ಅಷ್ಟೇ. ಅವ್ರಿಗೆ ಬೇಕು ಅಂದರೆ ಬೇಕು ಶಾರ್ಟ್ ಅಷ್ಟೇ. ಸರ್, ನಾನು ಈ ಒಂದು ಫೈಟಿಂಗ್ ಸೀನ್ ನೋಡಾದ್ಮೇಲೆ ಹೀರೋ ಆಗೋದು ಇಷ್ಟೊಂದು ಕಷ್ಟನ ಅನಿಸ್ಬಿಡ್ತು. ಸುಲಭನ ಕಷ್ಟನ ಸರ್ ನಿಮ್ಮ ಪ್ರಕಾರ? ಸರ್, ಹೀರೋ ಆಗೋದು ಸುಲಭನ ಕಷ್ಟನ ಅನ್ನೋಕ್ಕಿಂತ ಅದು ಮಾಡಿಸುತ್ತೆ ಸರ್. ಅದು ನಾವು ಅಂದ್ಕೊಳೋ ರೀತಿಲಿ ಆಗಲ್ಲ. ಇವಾಗ ಯಾಕೆ ಗೊತ್ತು ಸರ್, ನನಗೇನಾದರೂ ಬ್ಯಾಕ್ಗ್ರೌಂಡ್ ಇದ್ದಿದ್ರೆ, ಇಲ್ಲ ನಮ್ಮ ಪ್ರೊಡ್ಯೂಸರ್ಗಳು ಅಥವಾ ನಮ್ಮ ಕಡೆ ಯಾರಾದರೂ ಒಂದು ಸ್ಟ್ರಾಂಗ್ ಆಗಿದ್ದರೆ ಆವಾಗ ಮೈಟ್ ಬಿ ಥಿಂಕ್ ಓಕೆ, ಒಂದು ಮೂವ್ ಆಗೋಕ್ಕೆ ಈಸಿ ಆಗ್ತಿತ್ತು. ಬಟ್ ನಮ್ಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ ಸರ್. ತಂದೆ ಆಟೋ ಡ್ರೈವರು, ತಾಯಿ ಒಂದು ಸಾಧಾರಣ ಕಾಲೇಜಲ್ಲಿ ಕ್ಲರ್ಕು. ಸೊ ನಮಗೆ ಈ ಥರ ಏನು ಬ್ಯಾಕ್ಗ್ರೌಂಡ್ ಇಲ್ದಿರೋರಿಗೆ ಈ ಥರ ಒಂದು ಸ್ಟೇಜ್ ಕೊಟ್ಟಿದ್ದಾರೆ ಅಂದರೆ ಅದು ರಿಯಲಿ ನನ್ನ ಪುಣ್ಯ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ನಾನು ಬಳಸ್ಕೊಂಡ್ರೆ ನಾನು ಇಲ್ಲಿ ನಿಲ್ಬೋದು, ಇಲ್ಲ ಅಂದರೆ ನಡಿ ಮನೆಗೆ ಅಷ್ಟೇ. ಸರ್, ಈ ಜಾನರು ಕಿರಾತಕ ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ಈ ರೀತಿ ಜಾನರಲ್ಲಿ ತುಂಬ ಒಳ್ಳೆ ನೇಮ್ ಆಗಿದೆ ಹೀರೋಗಳಿಗೆ. ಸೊ ಅದೇ ಒಂದು ಜಾನರಲ್ಲಿ ಬರ್ತಾರೆ ಚೀತು ಸಿನಿಮಾ. ಎಷ್ಟು ಲಕ್ಕಿ ಸರ್ ನೀವು? ಈ ಸಿನಿಮಾ ಬಗ್ಗೆ ಯಾವ ರೇಂಜಲ್ಲಿದೆ ಅಂತ ಹೇಳಿ ಸರ್. ಕಮರೋಟು ಚೆಕ್ ಪೋಸ್ಟ್ಗೂ ಸೇಮ್ ಪ್ರೊಡ್ಯೂಸರೇ ಇರೋದು. ಸೊ ಅಲ್ಲಿಂದ ನಾವು ಟ್ರಾವೆಲ್ ಮಾಡ್ಕೊಂಡು ಹೋದಾಗ ಏನಾದ್ರು ಒಂದು ಡಿಫ್ರೆಂಟಾಗಿ ಏನಾದ್ರು ಮಾಡ್ಬೇಕಂದಾಗ ಓಕೆ, ನಮ್ಮ ಮಣ್ಣಿಂದ ಏನಾದ್ರು ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ ಒಂದು ಸ್ಟೋರಿ ಈ ಥರ ಬಂತು. ಹಿಂಗೆ ನಂದು ಒಂದು ಸಿನಿಮಾ ನೋಡಿದ್ರು ಡೈರೆಕ್ಟ್ರು, ಅದನ್ನ ನೋಡ್ಕೊಂಡು ಇಲ್ಲ ಈ ಸ್ಕ್ರಿಪ್ಟ್ ನೀವು ಹಾಕ್ತೀರಾ ಅಂತ ನಾನು ಅದನ್ನು ಕರ್ಕೊಂಡೋಗಿ ಪ್ರೊಡ್ಯೂಸರ್ಗೆ ರೀಡಿಂಗ್ ಮಾಡಿಸ್ದೆ. ಅದು ಹೆಂಗೆ ಗೊತ್ತಾ ಸರ್, ಒಂದು ಸಂಜೆ ಒಂದು 7-8 ಗಂಟೆಲಿ ನನ್ನ ಕಾರ್, ಒಂದು ಚಿಕ್ಕ ಕಾರ್ ಇತ್ತು, ಆ ಕಾರಲ್ಲಿ ಕೂರಿಸಿ ಪ್ರೊಡ್ಯೂಸರ್ ಮುಂದೆ ಕೂರಿಸಿ ಎಲ್ಲ ಸ್ಟೋರಿ ಡಿಸ್ಕಷನ್ ಮಾಡಿದ್ದು. ಸೊ ಆ ರೀತಿ ಅದನ್ನು ತೊಗೊಂಡೋದ್ವಿ. ಬಟ್ ಈ ಜಾನರು ನನಗೆ ಸಿಕ್ಕಿರೋದು ವೆರಿ ಲಕ್ಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬಿಗಿನಿಂಗ್ ಆಫ್ ದಿ ಕೆರಿಯರಲ್ಲಿ ಇದು ಹೋಗ್ತಾ ನಾವು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಿಗಿನಿಂಗ್ ಆಫ್ ದಿ ಕೆರಿಯರಲ್ಲಿ ಇದು ಜನಗಳಿಗೆ ಮುಟ್ಟುವಂಥ ಸ್ಟೋರಿಗಳು. ಅಂದರೆ ಹೆಂಗೆ ಗೊತ್ತಾ ಸರ್, ಇದು ಪಕ್ಕದ ಮನೆಯವರು ಇವನೇ ನಮ್ಮ ಹುಡುಗ, ಇವನೇ ಅಂದ್ಕೊಂಡು ಆ ಥರ ಕ್ಯಾರೆಕ್ಟರ್ ಇದು. ಆ ಕ್ಯಾರೆಕ್ಟರ್ಗಳು ನಮ್ಗೆ ಸಿಗೋದು ತುಂಬ ಕಷ್ಟ ಸರ್. ಸೊ ನನಗಿದು ಸಿಕ್ಕಿರೋದು ವೆರಿ ಲಕ್ಕಿ. ನಾನು ಅದನ್ನು ಬಳಸ್ಕೊತಾ ಇದ್ದೀನಿ ಒಂದು ಸಿನಿಮಾಗೆ ಅಷ್ಟೇ. ನಾವು ಹೇಳ್ತೀವಲ್ಲ, ಹೊಸಬ್ರುಗಳು ಒಂದು ಸಿನಿಮಾಗೆ ಕೆಲಸ ಮಾಡಿದ್ರೆ ಆಮೇಲೆ ನಿನಗೆ ಅದು ಕರ್ಕೊಂಡು ಹೋಗುತ್ತೆ. ಸೊ ಕಮರೋಟು ಚೆಕ್ ಪೋಸ್ಟ್ ಮಾಡಿದ್ವಿ, ಒಂದಷ್ಟು ಸಕ್ಸಸ್ ಸಿಕ್ತು. ಸೊ ಅದು ಹಂಗೆ ನಾವು ನೆಕ್ಸ್ಟು ಈ ಸಿನಿಮಾದಲ್ಲಿ ಒಂದಷ್ಟು ಜನ ಆಡಿಯನ್ಸ್ಗೆ ಕಮರ್ಷಿಯಲ್ ಆಗಿ ರೀಚ್ ಆಗೋಕ್ಕೆ ಇದು ಬೇಕು. ಸೊ ಇದು ಒಂದು ಸಿಕ್ಕಿರೋದು ತುಂಬಾ ಪುಣ್ಯ ಅಂತ ಹೇಳ್ತೀನಿ. ನಮ್ಮಲ್ಲಿ ಕೋ ಆರ್ಟಿಸ್ಟ್ಗಳಾಗಲಿ ಎಲ್ಲರೂ ಅದ್ಭುತ ಸರ್, ವೆರಿ ವೆರಿ ಲಕ್ಕಿ ಸರ್. ತುಂಬ ಒಳ್ಳೊಳ್ಳೆ ಕಾಮಿಡಿ ಆರ್ಟಿಸ್ಟ್ಗಳಿದ್ದಾರೆ. ಸಂತೋರ್ ಆಗಿರ್ಬೋದು, ಕುರಿ ಪ್ರತಾಪ್ ಸರ್ ಆಗಿರ್ಬೋದು. ಹೆಂಗೆ ಫನ್ ಇತ್ತು ಸರ್ ಸೆಟ್ಟಲ್ಲೆಲ್ಲ? ಅದನ್ನು ಹೆಂಗೆ ಎಂಜಾಯ್ ಮಾಡ್ತಿದ್ರಿ ನೀವು ಅಂತ? ಸರ್, ಫಸ್ಟ್ ಆಫ್ ಆಲ್ ಇವ್ರನ್ನ ಸೆಲೆಕ್ಟ್ ಮಾಡೋ ವಿಚಾರದಲ್ಲೇ ನಮ್ಗೆ ಒಂದಷ್ಟು ಮಾತಾಡ್ತೀವಿ, ಇಲ್ಲ ಇವ್ರು ಬೇಕು ಅವ್ರು ಬೇಕು ಅಂತ. ಫೈನಲಿ ಇವರೆಲ್ಲ ಬಂದರು. ಮಾಂತೇಶ್ ಹೇಳ್ಬೇಕಂದ್ರೆ, ನಾನು ಮಾಂತೇಶ್ ಅವರು ಒಂದೇ ಸ್ಕೂಲ್, ಅಂದರೆ ಅಭಿನಯ ತರಂಗ ಅಂತ ಒಂದು ಅಲ್ಲಿ ಟ್ರೈನಿಂಗ್ ನಾವು ತೊಗೊಂಡು ನಾಟಕದ. ಅವ್ರು ನನ್ನ ಜೂನಿಯರ್, ನಾನು ಒಂದು ವರ್ಷ ಸೀನಿಯರ್ ಅಷ್ಟೇ. ಸೊ ಅಲ್ಲಿಂದ ಟ್ರೈನಿಂಗ್ ತೊಗೊಂಡು ಬಂದಿದ್ದು. ಆಮೇಲೆ ಸಂತು ಅಗೇನ್ ಇಲ್ಲೇ ಮೀಟ್ ಮಾಡಿದ್ದು
ಸಿನಿಮಾದಲ್ಲಿ. ಹಾಗೇನು ನಮ್ಮ ಸಲ್ಮಾನು ಕಿರಿಕ್ ಪಾಟೀಲೇ ಫೇಮಸ್ ಅವರು. ಸೊ ನಾವೆಲ್ಲರನ್ನೂ ಟಚ್ ಮಾಡಿದ್ವಿ ಇಲ್ಲಿ. ಸಲ್ಮಾನು ಈ ಕಡೆ ಒಂದು ಟೀಮ್ ಅವ್ರನ್ನ, ಸೊ ಸಂತು ಈ ಕಡೆ ಒಂದು ಜಾನರ್ನ, ಸ್ಮಾಂತೇಶು ಅವ್ರದ್ದೇ ಒಂದು ಜಾನರ್, ಎಲ್ಲರನ್ನೂ ಟಚ್ ಮಾಡಿ ಎಲ್ಲರನ್ನೂ ಹಾಕೊಂಡಿದ್ದೀವಿ. ಸೊ ಇವ್ರ ಜೊತೆ ಕೆಲಸ ಮಾಡೋದು ಭಾರಿ ಕಷ್ಟ ಇದೆ ಸರ್. ಇವರೆಲ್ಲ ಏನು ಗೊತ್ತಾ ಸರ್, ಸ್ಕ್ರಿಪ್ಟ್ ನೋಡಿ ಡೈಲಾಗ್ ಹೇಳೋರಲ್ಲ ಸರ್. ಇವರೆಲ್ಲ ಆನ್ ಸ್ಪಾಟಿಗೆ ಬಂದು ಇಲ್ಲಿಂದ ಅರ್ಥ ಮಾಡ್ಕೊಂಡು ಡೈಲಾಗ್ ಹೇಳೋರು ಸರ್ ಅವರು. ಒಂಚೂರು ಸ್ವಲ್ಪ ಹೇಳ್ಬಿಟ್ರೆ ಸಾಕು, ಪಟ ಅಂತ ಎಲ್ಲ ತೊಗೊಂಡೋಗ್ಬಿಡ್ತಾರೆ. ಕಾಮಿಡಿ ನಗ್ಸೋರೆ ಸರ್. ನೀವು ಎಲ್ಲಿ ಕಟ್ ಮಾಡ್ಬೇಕು ಎಲ್ಲಿ ಎತ್ತಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಮಾಡಿಸಿರ್ತಾರೆ. ನಾವು ಆ್ಯಕ್ಟಿಂಗ್ ಮಾಡೋಕ್ಕೆ ಬಿಡಲ್ಲ ಅಂತಾರೆ. ಸೊ ಆ ರೀತಿ. ಬಟ್ ಹಂಗೂ ಅವರೆಲ್ಲ ಸಪೋರ್ಟ್ ಮಾಡಿ ಬೆಂಡ್ ಮಾಡಿ ನಮ್ಮಂಥವ್ರಿಗೆ ಒಂಚೂರು ಹೊಸಬ್ರಿಗೆ ಜಾಗ ಮಾಡಿಕೊಟ್ಟು ಅವರೊಂದು ಕಾಮಿಡಿಲಿ ನಮ್ಮನ್ನು ಕೂರಿಸಿ ನಮಗೊಂದು ಸ್ಪೇಸ್ ಸಿಕ್ಕಿ ಚೆನ್ನಾಗಿ ಮಾಡಿದ್ದಾರೆ ಸರ್. ಸರ್, ಓವರಾಲ್ ಆಗಿ ಈ ಸಿನಿಮಾದಲ್ಲಿ ಕಾಮಿಡಿ ಮತ್ತು ಫೈಟಿಂಗು, ಆ್ಯಕ್ಷನ್ಸು, ಸಾಂಗು ಎಲ್ಲ ಇದೆ ಸರ್. ಯಾವಾಗ ಬರ್ಬೋದು ಸರ್ ಮತ್ತು ಸಿನಿಮಾ ಓವರಾಲ್ ಆಗಿ ನಮ್ಮ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಏನು ಹೇಳ್ತೀರಾ? ಸರ್ ಫಸ್ಟು ಯಾವಾಗ ಬರ್ಬೋದು ಅಂದರೆ ಸಿನಿಮಾ ಇದು ಇನ್ನೇನು ಲಾಸ್ಟ್ ಹಂತದಲ್ಲಿ ಇದೀವಿ ಸರ್ ಫೈಟಲ್ಲಿ. ಸೊ ಇದು ಮುಗಿದ್ರೆ ಇನ್ನೊಂದು ಸಾಂಗ್ ಇದೆ, ಅದಾಗಿದ್ದ ತಕ್ಷಣ ಬಂದುಬಿಡ್ತೀವಿ ನಾವು. ಆ್ಯಂಡ್ ಎಡಿಟಿಂಗು ಡಬ್ಬಿಂಗ್ ಎಲ್ಲರದು ಮುಗ್ದಿದೆ. ಸೊ ಅದೊಂದು ಸರ್ ಏನು ಹೇಳೋದು ಸರ್, ನನಗೊಂದಿಷ್ಟು ದೊಡ್ಡ ವೇದಿಕೆ ಸಿಕ್ಕಿದೆ, ನಾನು ಬಳಸ್ಕೊತಾ ಇದ್ದೀನಿ. ಆ್ಯಂಡ್ ದಯವಿಟ್ಟು ಎಲ್ಲ ಪ್ರೇಕ್ಷಕರಿಗೂ ಎಲ್ಲರಿಗೂ ಸರ್, ಆರ್ಟಿಸ್ಟ್ಗಳಿಗಾಗಲಿ ಎಲ್ಲ ಆ್ಯಕ್ಟರ್ಸ್ಗಳಿಗೆ ಎಲ್ಲರಿಗೂ ಒಂದು ಸಪೋರ್ಟ್ ಮಾಡಿ ಸರ್. ಏನೂ ಬ್ಯಾಕ್ಗ್ರೌಂಡ್ ಇಲ್ದಾರ ಬಂದಿದ್ದೀನಿ ನಾನು. ಕಮ್ರೋಡ್ ಟು ಚೆಕ್ ಪೋಸ್ಟ್ ಅನ್ನೋದು ಒಂದು ಸಿನಿಮಾ ಒಂದು ನನ್ನ ಲೈಫಲ್ಲಿ ಒಂದು ಹಿಟ್ ಆಗಿದೆ. ಸೊ ಅದು ಮಧ್ಯದಲ್ಲಿ ಭಾಳಷ್ಟು ಸಿನಿಮಾಗಳು ಮಾಡಿದೆ. ವಸಿಷ್ಠ ಅಣ್ಣನ ಜೊತೆ ಮಾಡಿದೆ, ವಿಜಯರಾಘವನ ಸರ್ ಜೊತೆ ಮಾಡಿದೆ. ಸೊ ಹಿಂಗೆಲ್ಲ ಮಾಡಿಕೊಂಡು ಒಂದು ಮೆಟ್ಲು ಒಂದೊಂದೇ ಹಂತವಾಗಿ ಬರ್ತಾಯಿದ್ದೀನಿ ಸರ್. ನಾನು ಯಾವುದೇ ಸೀರಿಯಲ್ಲು ಮಾಡಿಲ್ಲ, ನನಗೆ ಸೋಷಿಯಲ್ ಮೀಡಿಯಾ ರೀಲ್ಸ್ ಯಾವುದೂ ನಾವು ಮಾಡಿಲ್ಲ, ಬರೀ ಸಿನಿಮಾ ನಂಬ್ಕೊಂಡು ಬಂದಿದ್ದೀನಿ. ನಾನು ಒಂದು ಅವಕಾಶ ಕೊಡಿ, ಒಂದು 3 ಅವರ್ ನಿಮ್ಮ ಟೈಮ್ ಕೊಡಿ, ಸಿನಿಮಾ ಬಂದು ನೋಡಿ. ನಿಮ್ಮ ಸಿನಿಮಾ ಒಂದು ಸಲ ಸಿನಿಮಾಗೆ ಸಪೋರ್ಟ್ ಮಾಡಿ ಸರ್. ಇದೊಂದು ಸಪೋರ್ಟ್ ಮಾಡಿದ್ರೆ ನಾವು ಎಷ್ಟೋ ಜನ ಸರ್, ಸಿನಿಮಾದಲ್ಲಿ ಭಾಳಷ್ಟು ಜನ ಕಲಾವಿದರುಗಳಿದ್ದೀವಿ ಹೊಸೊಬ್ಬರು, ಇಷ್ಟು ಜನಕ್ಕೆ ಸಪೋರ್ಟ್ ಮಾಡ್ದಂಗಾಗುತ್ತೆ. ಆ್ಯಂಡ್ ಸಪೋರ್ಟು ಅಂತ ನಾವು ಕೇಳೋಕ್ಕಿಂತ ನನ್ನಲ್ಲಿ ಹಿಂದೆ ಒಂದು ಕಂಟೆಂಟ್ ಅನ್ನೋದಿರ್ಬೇಕು. ಸಿನಿಮಾದಲ್ಲಿ ಆ ಕಂಟೆಂಟ್ ಇದೆ ಸರ್. ಖಂಡಿತ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿದಾಗ ಫಸ್ಟಿಂದ ಲಾಸ್ಟ್ವರೆಗೂ ನಕ್ಕು ಹೋಗ್ತಾರೆ. ನಾವೆಲ್ಲೂ ಯಾರನ್ನೋ ಅಳಿಸೋದಾಗಲಿ ಅಥವಾ ಅದು ಇದು ಏನೂ ಇಲ್ಲ ಸರ್. ಬನ್ನಿ 3 ಅವರ್ ಆರಾಮಾಗಿ ಎಂಟರ್ಟೈನ್ಮೆಂಟ್ ತೊಗೊಂಡೋಗಿ. ಅಷ್ಟು ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ತಂದೆ ತಾಯಿ ಪ್ರೀತಿ ಇದೆ. ಆ್ಯಂಡ್ ನಂದು ತಾಯಿ ಕ್ಯಾರೆಕ್ಟರ್ ಒಂದಿದೆ, ಸಕ್ಕದಾಗಿ ಬಂದಿದೆ ನಮ್ಮದು ಅವ್ರದ್ದು. ಸೊ ಈ ಥರ. ಆ್ಯಂಡ್ ನನ್ನ ಫ್ರೆಂಡ್ಸ್ಗಳದಂತೂ ಕೇಳಲೇಬೇಡಿ, ಒಳ್ಳೆ ಕ್ವಾಟ್ಲೆ ಅದಂತೂ. ಸೊ ತುಂಬ ಚೆನ್ನಾಗಿ ಬಂದಿದೆ ಸರ್. ಸೊ ಅಷ್ಟೇ ನಾನು ಕೇಳ್ಕೊಳೋದೇನೆಂದರೆ, ಒಂದು ಚಾನ್ಸ್ ಕೊಡಿ ಹೊಸ ಕಲಾವಿದನಿಗೆ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ.